ಎಕ್ಸ್ಕ್ಲೂಸಿವ್ ಆಗಿ ನೋಡ್ರಿಪ್ಪ, ಇಡೀ ಕರ್ನಾಟಕದಲ್ಲಿ ಜೂನಿಯರ್ ರಾಜ್ಕುಮಾರ್ ಅವರು ಜೂನಿಯರ್ ರಾಜ್ಕುಮಾರ್ ಅಷ್ಟ ಅಂತ ಗೊತ್ತೈತಿ. ಆದ್ರೆ ಮಿಮಿಕ್ರಿ ಕಲಾವಿದರು ಭಾಳ ಅವರಲ್ಲಿ ಅಡಿಗೆದಾರ ಅಂತ ಗೊತ್ತಿಲ್ಲ. ಸಸ್ಪೆನ್ಸ್ ಆಗಿ ಅಪ್ಪಾಜಿ ಒಂದೆರಡು ಝಳಕ್ಗಳು ಬಿಟ್ಬಿಟ್ರ. ಯಾಕೆ ಬಂದ ನೀನು ಇಲ್ಲಿಗೆ? ಏನೋ ಆ ಚಕ್ರಸ್ಗಳು ನೋಡ್ತಾ ಇದೀಯಾ? ನಿನ್ನೆ ಕೇಳ್ತಾ ಇರೋದು ಯಾಕೆ ಬಂದ ಇಲ್ಲಿಗೆ? ಅಲ್ಲಿ ಅವರಿಗೆ ನಮ್ಮ ಕಡೆ ಉತ್ತರ ಕರ್ನಾಟಕ ಪಾತ್ರ ಕೊಟ್ಟಿದ್ದಾರೆ. ಬಂದು ಶಿವನೇ ಚನ್ನಬಸವ ಸ್ವಾಮಿ, ನಮ್ಮ ಹೀರೋಯಿನ್ ಕಿಡ್ನಾಪ್ ಮಾಡ್ಬಿಟ್ಟಾರೆ ಸ್ವಾಮಿ, ಖರೇ ಒಂದ್ರು ಕಿಡ್ನಾಪ್ ಮಾಡ ಸಿನಿಮಾದಾಗ ಮಾಡ್ರು ಅಂತಂದ್ರೆ ಖರೇ ಒಂದ್ರು ಕಿಡ್ನಾಪ್ ಮಾಡ್ಬಿಟ್ಟಾರ್ರಿ. ಅಂಬರೀಷ್ ಅವರು ಕುತ್ತೆ ಕನ್ವರ್ ಲಾಲ್ ಬಲ ಪೊಲೀಸ್ನ ಯಾವೇ ಸಾಕೊಂಬಂದ್ರು ಕಸಬ್ದಾರ್ ಕಳಿನ ಮುಗ್ಗೆ ಕೆಟ್ಟನಾತ ಬಡ್ದೈತೆ. ರಾಜ್ಕುಮಾರ್ ಡೈಲಾಗ ಶಂಕರ್ನಾಗ್ ಹೇಳಿದ್ರೆ ಹೆಂಗೆ ಅಂತ ನಾನು ಅಷ್ಟೇ ಇಲ್ಲಿಗೆ ಬರಬೇಕನ್ನೋ ಆತ್ರದಲ್ಲ ಒಂದೇ ಕಪ್ ಟೀ ಕೊಡ್ದಿದ್ದೇನೆ. ಏನು ಮಾಡೋದು ಹೇಳು? ನನ್ನ ಹಾಗೆ ಮನೆ ಬಿಟ್ಟು ಓಡ್ ಹೋದವರು, ಓಡ್ ಬಂದವರು, ದನಗಳು, ಕುರಿಗಳು, ಕತ್ತೆಗಳು, ಎಮ್ಮೆಗಳು ಇವು ಯಾವುದಕ್ಕೂ ಅಪಾಯ ಆಗದ ಹಾಗೆ ತಟಾಯಿಸ್ಕೊಂಡು ಬರಬೇಕಲ್ಲ, ಅದಕ್ಕೆ ಎಷ್ಟೊತ್ತಾಗಿ ಹೋಯ್ತು. ದಿನೇಶ್ ಅವರು ಅದು ಹಾವಿನ ಅಡಿಯದಲ್ಲೇ ಇದೆ. ಅಪ್ಪ ರಾಜ ನಿಮ್ಮಪ್ಪ ಸಾಯ್ತಾ ಇದ್ದಾನಗಳು, ಬೀರುಬಾರು ಒಂದು ಸಾಲ ಅಪ್ಪ ಅಂತ ಕೂವಯ್ಯ. ವಿಷ್ಣುವರ್ಧನ್ ಆ ಫ್ಯಾಕ್ಟ್ರಿ ಮ್ಯಾನೇಜರ್ಗೆ ಬೈತಾರೆ, ಈ ಫ್ಯಾಕ್ಟ್ರಿಗೆ ನೀನೊಬ್ಬ ಮ್ಯಾನೇಜರ್ ಆದ್ರೇನು? ಹಾಗಲ್ಲ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಮಿಮಿಕ್ರಿ ರಾಜ್ ಮಾತಾಡೋದು. ವಿಶೇಷ ಏನಪ್ಪ ಅಂತಂದ್ರೆ, ಹಾಗೆ ಒಂದು ಕಾರ್ಯಕ್ರಮ ಕೊಂಡಿದ್ದೆ. ಹೋಗಿ ಅಶೋಕ್ ಬಸ್ತಿ ಸರ್ ಅಂದ ತಕ್ಷಣನೇ ಎಲ್ಲರಿಗೂ ರೋಮಾಂಚನ ಆಗಿರ್ತೀರಿ. ಯಾಕಂದ್ರೆ ಅವರ ನಡೆ ಹೇಳಿರೋಂಗ ಜೂನಿಯರ್ ರಾಜ್ಕುಮಾರ್ ಅಶೋಕ್ ಬಸ್ತಿ ಸರ್ ಅವ್ರ ಮನೆಗೆ ಬಂದಿದ್ದೀವಿ. ಇದ ನೋಡ್ರಿ ಅವ್ರ ಮನಿ, ಇದೇ ಅವ್ರ ಮನಿ. ಗೇಟ್ ತೆಗಿಯೋನು ಅಪ್ಪಾಜಿ ಅವರದಾರು, ಅಪ್ಪೂಜಿ ಅವರದಾರು ಅಂತೇಳಿ ನಮ್ಗೆ ಭಾಳ ಕುತೂಹಲ ಐತಿ. ಅಣ್ಣ ನೀವು ಇರ್ತಿರೋ ಇಲ್ಲ ಅಂತೇಳಿ ಭಾಳ ಹೆದರಿಕೆಯಿಂದ ಡೌಟ್ ಒಳಗೆ ಬಂದಿದ್ದೆ ಅಪ್ಪಾಜಿ. ಬಂದು ಕೂಡಲೇ ನೀವು ನೋಡ್ಬಿಟ್ಟು ಅದು ಬಾಕ್ಲ ಆಗೋದು ಕೂಡಲೇ ಅಣ್ಣ ದರ್ಶನ ಆದಾಗ ಅಪ್ಪಾಜಿ ಭಾಳ ಖುಷಿ ಆತ್ರಿ. ಅಪ್ಪಾಜಿ ಆರಾಮದ್ರಿ? ಆರಾಮದಿರಪ್ಪ, ನೀವು ಆರಾಮದಿರಿ? ಅಪ್ಪಾಜಿ ಪ್ರೀತಿಯ ಸುಪುತ್ರರು ಜೂನಿಯರ್ ಅಪ್ಪು ರಾಘಣ್ಣ ಅವರೆಲ್ಲ ಅಪ್ಪಾಜಿ ಕಾರ್ಯಕ್ರಮಕ್ಕೆ ಹೋಗಿದ್ದಾನಪ್ಪ. ಅವನು ಫುಲ್ ಬಿಜಿ. ಈಗ ನಾನು ಎಷ್ಟು ಕಲಾವಿದರು ಬರ್ತಾ ಇರ್ತಾರೆ, ನನಗೆ ಕಲಾವಿದ್ರ ಮೇಲೆ ಅವ್ರ ಜೊತೆಲಿ ಮಾತಾಡೋದಂದ್ರೆ ಎಷ್ಟು ಪ್ರೀತಿ. ನಮ್ಮದೇ ಆದ ಬಾಂಧವ್ಯ ಅಲ್ವಾ ಅದು. ಜೂನಿಯರ್ ರಾಜ್ಕುಮಾರ್ ಅಶೋಕ್ ಬಸ್ತಿ ಈ ಕಲಾತನ ಅಂದ್ರೆ ಒಂಥರ ನಮ್ಮಂತ ಸಾವಿರಾರು ಕಲಾವಿದರಿಗೆ ತಯಾರಿ ಮಾಡುವ ಮಷಿನ್ ಇದ್ದಂಗೆ ರೀ ಅಪ್ಪಾಜಿ, ಫ್ಯಾಕ್ಟ್ರಿ ಅದು. ಅಂತಂದ್ರೆ ಈಗ ನಾನು ಮಿಮಿಕ್ರಿ ಕಲಾವಿದ ಆಗಿದ್ದೀನಿ. ಒಂದು ಸ್ವಲ್ಪ ನನಗೆ ಏನಾದರೂ ಸಲಹೆ ಕೊಡದಿತ್ತಂದ್ರೆ, ಅಥವಾ ಏನು ನಾನು ಸರಿಪಡಿಸ್ಕೋಬಹುದು, ಅಥವಾ ಈಗಿನ ಜನತೆಗೆ ಏನೆಲ್ಲ ಸಾಧ್ಯ ಆದಷ್ಟು ಬೇರೆ ಬೇರೆ ಮಾತುಗಳನ್ನ ಮಿಮಿಕ್ರಿ ಮೂಲಕ ಹೇಳ್ಬೋದ್ರಿ? ಕೇಳೋದಿದೆಯಲ್ಲ, ಕೇಳೋದಿದ್ರೆ ಹೇಳೋರ್ಗೂ ಗೌರವ. ಕೇಳೋದೇ ಅಲ್ಲಪ್ಪ, ನಾನು ಏನು ಹೇಳಿ, ಕೇಳಿದ್ರೆ ಹೇಳಬಲ್ಲೆ, ನನಗೆ ತಿಳಿದಿರೋದು ಅಂದ್ರೆ ನನಗೇನು ಗೊತ್ತಿದೆ ಅಂತಲ್ಲ. ಎಕ್ಸ್ಕ್ಲೂಸಿವ್ ಆಗಿ ನೋಡ್ರಿಪ್ಪ, ಇಡೀ ಕರ್ನಾಟಕದಲ್ಲಿ ಜೂನಿಯರ್ ರಾಜ್ಕುಮಾರ್ ಅವರು ಜೂನಿಯರ್ ರಾಜ್ಕುಮಾರ್ ಅಷ್ಟ ಅಂತ ಗೊತ್ತೈತಿ. ಆದ್ರೆ ಮಿಮಿಕ್ರಿ ಕಲಾವಿದರು ಭಾಳ ಅವರಲ್ಲಿ ಅಡಿಗೆದಾರ ಅಂತ ಗೊತ್ತಿಲ್ಲ. ಸಸ್ಪೆನ್ಸ್ ಆಗಿ ಅಪ್ಪಾಜಿ ಒಂದೆರಡು ಝಳಕ್ಗಳು ಬಿಟ್ಬಿಟ್ರ. ಯಾಕೆ ಬಂದ ನೀನು ಇಲ್ಲಿಗೆ? ಏನೋ ಆ ಚಕ್ರಸ್ಗಳು ನೋಡ್ತಾ ಇದೀಯಾ? ನಿನ್ನೆ ಕೇಳ್ತಾ ಇರೋದು ಯಾಕೆ ಬಂದ ಇಲ್ಲಿಗೆ? ಅಲ್ಲಿ ಅವರಿಗೆ ನಮ್ಮ ಕಡೆ ಉತ್ತರ ಕರ್ನಾಟಕ ಪಾತ್ರ ಕೊಟ್ಟಿದ್ದಾರೆ. ಬಂದು ಶಿವನೇ ಚನ್ನಬಸವ ಸ್ವಾಮಿ, ನಮ್ಮ ಹೀರೋಯಿನ್ ಕಿಡ್ನಾಪ್ ಮಾಡ್ಬಿಟ್ಟಾರೆ ಸ್ವಾಮಿ, ಖರೇ ಒಂದ್ರು ಕಿಡ್ನಾಪ್ ಮಾಡ ಸಿನಿಮಾದಾಗ ಮಾಡ್ರು ಅಂತಂದ್ರೆ ಖರೇ ಒಂದ್ರು ಕಿಡ್ನಾಪ್ ಮಾಡ್ಬಿಟ್ಟಾರ್ರಿ. ಅಂಬರೀಷ್ ಅವರು ಕುತ್ತೆ ಕನ್ವರ್ ಲಾಲ್ ಬಲ ಪೊಲೀಸ್ನ ಯಾವೇ ಸಾಕೊಂಬಂದ್ರು ಕಸಬ್ದಾರ್ ಕಳಿನ ಮುಗ್ಗೆ ಕೆಟ್ಟನಾತ ಬಡ್ದೈತೆ. ರಾಜ್ಕುಮಾರ್ ಡೈಲಾಗ ಶಂಕರ್ನಾಗ್ ಹೇಳಿದ್ರೆ ಹೆಂಗೆ ಅಂತ ನಾನು ಅಷ್ಟೇ ಇಲ್ಲಿಗೆ ಬರಬೇಕನ್ನೋ ಆತ್ರದಲ್ಲ ಒಂದೇ ಕಪ್ ಟೀ ಕೊಡ್ದಿದ್ದೇನೆ. ಏನು ಮಾಡೋದು ಹೇಳು? ನನ್ನ ಹಾಗೆ ಮನೆ ಬಿಟ್ಟು ಓಡ್ ಹೋದವರು, ಓಡ್ ಬಂದವರು, ದನಗಳು, ಕುರಿಗಳು, ಕತ್ತೆಗಳು, ಎಮ್ಮೆಗಳು ಇವು ಯಾವುದಕ್ಕೂ ಅಪಾಯ ಆಗದ ಹಾಗೆ ತಟಾಯಿಸ್ಕೊಂಡು ಬರಬೇಕಲ್ಲ, ಅದಕ್ಕೆ ಎಷ್ಟೊತ್ತಾಗಿ ಹೋಯ್ತು. ದಿನೇಶ್ ಅವರು ಅದು ಹಾವಿನ ಅಡಿಯದಲ್ಲೇ ಇದೆ. ಅಪ್ಪ ರಾಜ ನಿಮ್ಮಪ್ಪ ಸಾಯ್ತಾ ಇದ್ದಾನಗಳು, ಬೀರುಬಾರು ಒಂದು ಸಾಲ ಅಪ್ಪ ಅಂತ ಕೂವಯ್ಯ. ವಿಷ್ಣುವರ್ಧನ್ ಆ ಫ್ಯಾಕ್ಟ್ರಿ ಮ್ಯಾನೇಜರ್ಗೆ ಬೈತಾರೆ, ಈ ಫ್ಯಾಕ್ಟ್ರಿಗೆ ನೀನೊಬ್ಬ ಮ್ಯಾನೇಜರ್ ಆದ್ರೇನು? ಹಾಗಲ್ಲ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಎಲ್ಲರಿಗೂ ನಮಸ್ಕಾರಗಳು. ನಾವು ಇವತ್ತು ಬಂದಿರೋದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಭಾಗ್ಯ ಹಾಜರಾಗಿರುವಂಥ ನಮ್ಮ ಕರ್ನಾಡಿನ ಯಾಲಕ್ಕಿ ಕಂಪನಿ ನಾಡಿನ ಅಶೋಕ್ ಬಸ್ತಿ ಸರ್. ಅಶೋಕ್ ನಾನು ಅಮ್ಮ ಸಿಂಪರಾಣಿ ಮಗಳು ಇಂಪರಾಣಿ, ನಿನಗೆ ರೊಕ್ಕ ಬೇಕನ್ನು ತೊಗೊಂಡು ಹೋಗು, ಮತ್ತೆ ಕಳಿಸ್ತೇನೆ. ಬಂಗಾರ ಬೇಕನ್ನು ತೊಗೊಂಡು ಹೋಗು, ಸಾಕಷ್ಟು ಬಿದ್ದೈತಿ. ನನ್ನ ಜೀವನ ತೊಗೊಂಡು ಇದು ಬರಬೇಕಾದ್ರೆ ದೇವಗಿರಿ ಅಂತೇಳಿ ಬೋರ್ಡ್ ಹಾಕಿದ್ರಿ. ನೀವು ಎಲ್ಲ ಊರನ್ನ ಬಿಟ್ಟು ದೇವಗಿರಿಗಳ ಬರಕ್ಕೆ ಏನು ಕಾರಣ? ಅಂತದ್ ಏನು ಸ್ಪೆಷಲ್? ಬಹಳ ದೊಡ್ಡ ಸ್ಪೆಷಲ್ ಇಲ್ಲಿ. ಹೌದ್ರಿ? ಏನ್ರಿ ಅಪ್ಪಾಜಿ? ಅಯ್ಯೋ ಸ್ಪೆಷಲ್ ಅಪ್ಪಾಜಿ ಹೇಳ್ತಾರ ನೋಡ್ರಿ, ಏನು ಸ್ಪೆಷಲ್ ಅಂತ ಹೇಳಿ. ಬಹಳ
ಸ್ಪೆಷಲ್ ಅಂತೇಳಿ ನಮಗೆ ಏನಪ್ಪಾ ಅಂತೇಳಿ ಭಾಳ ಕುತೂಹಲ ಐತ್ರಿ ಬಾಜಿ ಏನದು ಅಂತೇಳಿ. ದೇವಗಿರಿ ಭಾಳ ಶಾಂತ ಐತ್ರಿ ಬಾಜಿ. ಅಲ್ಲಿ ಮ್ಯಾಲಿದೆಯಲ್ಲ ಹಾಂ ರೀ ಬಾಜಿ. ದೇವಗಿರಿ ಹಾಂ 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 ಹಾಂ. ಅಜ್ಜವರ ತಾಯಿ ಮನೆ ನೋಡಿ ಇದೆ. ಹುಡುಗರು ಅಲ್ಲಿಗೆ ಭಾಳ ಬಾರಿಸ್ತಾರ. ಬಂತ ಎಲ್ಲ ನಾನು ಬಾರಿಸ್ತೀನಿ. ಬರ್ತೀನಿ. ಒಳ್ಳೇದಾಗ್ಲಿ.